ಆಟೋ ಚಾಲಕರಲ್ಲಿ ಸಂಚಲನ ಮೂಡಿಸಿದ ಕಾರ್ಮಿಕ ಸಚಿವ. ಡ್ರೈವಿಂಗ್ ಕೆಲಸ ಅಷ್ಟೇ ನಮ್ಮ ಬದುಕು ಅಂದುಕೊಂಡ ಆಟೋದವರಿಗೆ ಭರವಸೆ ಮೂಡಿಸಿದ ಸಚಿವ ಸಂತೋಷ್ ಲಾಡ್. ಆಟೋ ಡ್ರೈವರ್ಗಳಿಗೂ ಕಾರ್ಮಿಕ ಕಾರ್ಡ್, ಆಟೋದವರಿಗೂ ಹಲವು ಯೋಜನೆಗಳನ್ನ ಜಾರಿಗೆ ತಂದ ಕಾರ್ಮಿಕ ಇಲಾಖೆ. 23 ಅಸಂಘಟಿತ ಕಾರ್ಮಿಕ ಸಂಘಟನೆಯ ಬದುಕಿಗೆ ಆಸರೆಯಾದ ಕಾರ್ಮಿಕ ಇಲಾಖೆ. ಜೈ ಸಂತೋಷ್ ಲಾಡ್ ಎಂದ ಆಟೋ ಚಾಲಕ. ಏನು ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಏನು ಅಸಂಘಟಿತ ವಲಯಕ್ಕೆ ಏನೇನು ಯೋಜನೆಗಳನ್ನ ತಂದ್ರಲ್ಲ, ಆ ಯೋಜನೆಗಳು ಇವತ್ತೇನಂತಂದ್ರೆ ಇಲ್ಲಿ ಆಟೋ ಚಾಲಕರಿಗೆ ಮುಟ್ಟಿದವೋ ಇಲ್ಲೋ ಏನು ಅನ್ನೋದನ್ನು ಇವತ್ತು ಸ್ವತಃ ಆಟೋ ಚಾಲಕರು ಸಹ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಮಾತಾಡ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಯಪ್ಪ ಜಟಪ್ನವ್ರು ಅಂತೇಳಿ. ಸರ್ ಎಷ್ಟು ವರ್ಷದಿಂದ ನೀವು ಆಟೋ ರಿಕ್ಷಾ ಚಾಲಕರಾಗಿ? ನಾವು 15 ವರ್ಷದಿಂದ ರೀ. ಈಗೇನು ಆಟೋ ರಿಕ್ಷಾ ಚಾಲಕರ ಆದಮೇಲೆ ಏನಂತಲ್ಲ ನೀವು ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ರೋ ಇಲ್ಲೋ? ಸ್ಮಾರ್ಟ್ ಕಾರ್ಡ್ ಏನು ಮಾಡಿಸಿಲ್ಲ ರೀ. ಯಾಕೆ ಮಾಡಿಸಿಲ್ಲ? ಈಗ ಮಾಡ್ಸೋಕಂದ್ರೆ ಅವು ಇನ್ನೂ ಪೋರ್ಟಲ್ ಅದು ಬಂದಿಲ್ಲ ಅಂದ್ರೆ ಅದ್ರ ಸಂಬಂಧ ಮಾಡ್ಸಕ್ಕೆ ಹೋಗಿಲ್ಲ ರೀ ಇನ್ನೂ. ಮತ್ತೆ ಈಗ ಈ ಸಂತೋಷ್ ಲಾಡ್ ಅವರು ಏನು ಈ ಕಾರ್ಯಕ್ರಮ ಜಾರಿಗೆ ತಂದ್ರಲ್ಲ ಅದ್ರ ಬಗ್ಗೆ ಗೊತ್ತಾಯ್ತಾ? ಅದು ನಮಗೊಂದು ಅಷ್ಟೊಂದು ಮಾಹಿತಿ ಇಲ್ಲ ರೀ. ಈಗ ನೀವು ಹೇಳಿದ್ರಲ್ಲ ಆಮೇಲೆ ನಮ್ಗೆ ಗೊತ್ತಾಯ್ತು ರೀ. ಇನ್ನು ಮ್ಯಾಲೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಇನ್ನು ಮ್ಯಾಲೆ ಆಟೋದವ್ರಿಗೂ ಕಾರ್ಮಿಕರ ಕಾರ್ಡ್ ಮಾಡಿಸಿದ್ದು ಒಳ್ಳೇದಾಯ್ತು. ಯಾಕಂತಂದ್ರೆ ನೀವು ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದರೆ ಅದರಿಂದ ನಿಮಗೇನಂತಂದ್ರೆ ವಿಮಾ ಸೌಲಭ್ಯ ಸಿಗತ್ತಾ? ಹೌದು ಸರ್. ಅಪಘಾತ ಸಮಯದಲ್ಲಿ ಮರಣ ಹೊಂದಿದ್ದನ ಅದು ಏನದ ಯೋಜನೆಗಳು ಮಾಡಿದ್ದು ಒಳ್ಳೆ ಕೆಲಸ ಆಗಿದೆ. ಫ್ಯಾಮಿಲಿದವ್ರಿಗೆ ಸಿಗ್ತೈತೆ ರೀ ಒಳ್ಳೆ ಯೋಜನೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಈಗ ಏನಾಯ್ತು ಅಂತಂತಂದ್ರೆ ನೀವು ಅಪಘಾತದಲ್ಲಿ ಏನಾದರೂ ಮರಣ ಹೊಂದಿದ್ರೆ ನಿಮ್ಮ ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಸಿಗತ್ತಾ? ಇದ್ರ ಜೊತೆಗೆ ಏನೈತಲ್ಲ ನೀವು ಪಾಸನ್ನು ಸಹ ಉಚಿತವಾಗಿ ಕೊಡುವಂಥ ಈ ಕಾರ್ಮಿಕ ಏನು ಸ್ಮಾರ್ಟ್ ಕಾರ್ಡ್ ಮಾಡಿದಾರ ಆ ಸ್ಮಾರ್ಟ್ ಕಾರ್ಡ್ನಲ್ಲಿ ನೀವು ಉಚಿತ ಪಾಸನ್ನು ಸಹ ಪಡಿಬೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಈ ಕಾರ್ಮಿಕ ಇಲಾಖೆಯಿಂದ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡಿಬೇಕಾಗತ್ತಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಉದಯ್ ಕುಮಾರ್ ಸರ್. ಏನು ಮಾಡ್ತೀವಿ ನಾವು ಇಲ್ಲೇ ವೆಟರ್ನರಿ ಒಳಗೆ ಕೆಲಸ ಮಾಡ್ತೀವಿ. ಕಾರ್ಮಿಕರ ಕಾರ್ಡ್ ಇದೆ ಸರ್ ನಮ್ಮ. ಅದು ಪಾಸು 1-2 ತಿಂಗಳ 1 ವರ್ಷ ಇದು 1-2 ತಿಂಗಳನ ಬಂದಿದೆ. ಆಮ್ಯಾಗ ಬಂದಾಯ್ತು ಸರ್. ಮತ್ತು ಕಾರ್ಮಿಕ ಇಲಾಖೆಯಿಂದ ಏನೇನು ಲಾಭ ತೊಗೊಂಡಿದ್ದೀವಿ? ಏನಿಲ್ಲ ಸರ್, ಅದೇ 1-2 ತಿಂಗಳ ಅಷ್ಟೇ ಪಾಸ್ ಅಷ್ಟೇ ತೊಗೊಂಡಿದ್ದೀವಿ. ಕಾರ್ಮಿಕರ ಕಾರ್ಡ್ ಇದೆ ಸರ್ ನಮ್ಮ, ಮತ್ತೇನು ಲಾಭ ಇಲ್ಲ. ಹಾಂ ಸರ್ ತೊಗೊಂಡು ನಮ್ಮ ಸಂತೋಷ್ ಲಾಡ್ ಸರಿಂದ ಪಾಸ್ ಚಲವಾದರೆ ಅವರಿಗೆ ಇದಾಗಲಿ. ಹಾಂ ಲಾಭ ತೊಗೊತೀವಿ. ಸಾಹೇಬ್ರು ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ಇವಾಗ ಕಾರ್ಮಿಕರ ಕಾರ್ಡ್ ಅಂತ ಮಾಡಿದ್ದು ಸಂತೋಷ್ ಲಾಡ್ ಅವ್ರು ಸರ್ ಒಳ್ಳೆ ಉಪಯೋಗ ಅಂತ ಅನಿಸ್ತದೆ ನಂಗೆ. ಆದರೆ ಇವರು ಮಾಡಿದ್ದು ಈಗ ನಾವೆಲ್ಲ ಚಲೋದ ಅಂತ ಹೇಳ್ಬೋದು ರೀ. ಆದರೆ ಈಗ ನಮಗೆ ಎಷ್ಟು ಪ್ರಯೋಜನ ಅಂತ ನಮ್ಗೆ ಗೊತ್ತಿಲ್ಲ ರೀ 1 ಸೆಕೆಂಡ್. ಆದರೆ ಇದ್ರಲಿಂತ್ರ ಯಾರ್ಯಾರಿಗೆ ಲಾಭ ಐತೋ ಯಾರ್ಯಾರಿಗಿಲ್ಲ ನಮ್ಗೆ ಗೊತ್ತಿಲ್ಲ. ಈಗ ನಾವೆಲ್ಲರೂ ಆಟೋದವ್ರು ರೀ, ಆಟೋ ಡ್ರೈವರ್ಗಳು ಶ್ರಮ ಪಡ್ತೇವೆ, ಡೈಲಿ ದುಡಿತೀವಿ, ನಮಗಂತಂದು ಯಾವುದೂ ಲಾಭ ಇಲ್ಲ. ಇವಾಗ ನಿಮ್ಮ ಫ್ರೀ ಬಸ್ ಅಂತರೂ ಅದಾವೆ ರೀ ಅವ್ರ ಯೋಜನೆಯಲ್ಲಿಂತ್ರ, ಸರ್ಕಾರಲಿಂತ್ರ. ನಮ್ಗೆ ಯಾವುದೂ ಯೋಜನೆ ಇಲ್ಲ. ಇವಾಗೊಂದು ಯೋಜನೆ ಕೊಟ್ಟಾರ. ಈಗ ಈವರೆಗೂ ಏನೈತಂತಂದ್ರೆ ಆಟೋದವರು ಒಂದು ಅಸಂಘಟಿತ ವಲಯಕ್ಕೆ ಸೇರಿರಲಿಲ್ಲ. ಈಗ ಮಾನ್ಯ ಸಚಿವರು ಏನು ಮಾಡಿದಾರೆ ಅಂತಂದ್ರೆ ನಿಮ್ಮನ್ನು ಅಸಂಘಟಿತ ವಲಯ ಸೇರಿಸಿದಾರೆ. ಇದರಲ್ಲಿ ಸಾಕಷ್ಟು ಅನುಕೂಲಗಳಿದೆ. ಅದಕ್ಕೆ ನೀವು ಸ್ಮಾರ್ಟ್ ಕಾರ್ಡು ಮಾಡಿಸ್ಲೇಬೇಕಾಗತ್ತಾ, ಮಾಡಿಸ್ತೀರಿ ಅಂತ? ಮಾಡಿಸ್ತೇವೆ ಸರ್, ಅದಕ್ಕೇನಿಲ್ಲ. ಈಗ ನಮಗೊಂದು ಯೋಜನೆ ಕೊಡ್ತಾರಂದ್ರೆ ನಮಗೂ ಖುಷಿ ಇದೆ ಸರ್. ನಾವು ಮಾಡಿಸ್ತೇವೆ ಸರ್, ನಾವು ಮಾಡಿಸ್ತೇವೆ ರೀ. ಆಯ್ತು. ಇಂತಿಷ್ಟು ಏನಂತಂತಂದ್ರೆ ಇಲ್ಲಿ ಆಟೋ ಚಾಲಕರು ಹೇಳೋದು ಏನಂತಂದ್ರೆ ಸರ್ಕಾರ ಒಂದು ಏನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತಂದಿದೆ. ಆ ಯೋಜನೆಗಳೊಳಗೆ ನಮ್ಮದು ಒಂದು ಏನು ಅಸಂಘಟಿತ ವಲಯ ಕಾರ್ಮಿಕರನ್ನಾಗಿ ಏನು ಮಾಡಿದಾರೆ ಸಾಕಷ್ಟು ಯೋಜನೆಗಳು ನಮಗೂ ಸಿಗಲಿ. ಸಂತೋಷ್ ಲಾಡ್ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅಂತ ಈ ಆಟೋ ಚಾಲಕರು ಹೇಳಿದ್ದಾರೆ ಅಂತ ಹೇಳ್ಬೋದು.